ಇಡೀ ಜಗತ್ತಿನಲ್ಲಿಯೇ ಅತ್ಯಪರೂಪವಾದಂತಹ ಕೃಷ್ಣ ಶಿಲೆಯ ಆಗರ ಮೈಸೂರಿನ HD ಕೋಟೆ ತಾಲೂಕು. ಇಲ್ಲಿನ ಹಾರೋಹಳ್ಳಿಯ ಗ್ರಾಮದಲ್ಲೇ ಈಗ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗಿರುವಂತಹ ಬಾಲರಾಮನ ಮೂರ್ತಿಯ ಕೆತ್ತಿದಂತಹ ಶಿಲೆ ಸಿಕ್ಕಿದ್ದು. ನೀವೀಗ ನೋಡ್ತಾ ಇರುವಂತಹ ಜಾಗ ಇದೆ. ಈ ಶಿಲೆಯ ಮುಂದುವರೆದ ಭಾಗವೇ ಅದನ್ನು ಕಟ್ ಮಾಡಿಕೊಂಡು ಈಗ ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿಯನ್ನು ಕೆತ್ತಿರುವಂತಹ ಶಿಲೆ. ಅಲ್ಲಿ ನೀವು ಮೇಲ್ಗಡೆ ಕೂಡ ನೋಡ್ತಾ ಇದ್ದೀರಿ, ಅದರ ಆ ಭಾಗಗಳೇ ಅವೆಲ್ಲ. ಇದು ಹಾರೋಹಳ್ಳಿಯ ಗ್ರಾಮದಲ್ಲಿ ಸಿಕ್ಕಿರುವಂತಹ ಶಿಲೆ ಇದು. ಅಂದರೆ ಈ ಶಿಲೆ ಸಿಕ್ಕ ಜಾಗ ಈಗ ಒಂದು ಐತಿಹಾಸಿಕ ಮಹತ್ವವನ್ನು ಪಡ್ಕೊಳ್ತಾ ಇದೆ, ಒಂದು ಧಾರ್ಮಿಕ ಕೇಂದ್ರವಾಗಿ ಬದಲಾಗ್ತಾ ಇದೆ. ಅಂದರೆ ಇಲ್ಲಿಯ ಜಮೀನು ರಾಮದಾಸ್ ಅನ್ನುವಂತಹವರ ಜಮೀನು, 2.5 ಎಕರೆ ಜಮೀನು. ಇಲ್ಲಿಯ ಆ ಶಿಲೆ ಸಿಕ್ಕಿತ್ತು. ಇಲ್ಲಿಯ ಸ್ಥಳೀಯ ಗಣಿಗಾರಿಕೆ ನಡೆಸುವಂತಹವರು ಆ ಶಿಲೆಯನ್ನು ಪತ್ತೆ ಹಚ್ಚಿ ಅದನ್ನು ಟೆಸ್ಟಿಗೆ ಕಳಿಸ್ತಾರೆ. ಅದು ಓಕೆ ಆಗಿ ಮೂರ್ತಿಯಾಗಿ ಪ್ರತಿಷ್ಠಾಪನೆ ಕೂಡ ಆಗುತ್ತೆ. ಈಗ ಅದರ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕರಾದಂಥ GT ದೇವೇಗೌಡರ ನೇತೃತ್ವದಲ್ಲಿ ಮತ್ತು ರಾಮದಾಸ್ ಮತ್ತು ಅವರ ಕುಟುಂಬಸ್ಥರು ಎಲ್ಲರೂ ಸೇರಿ ಇಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ 1 ವರ್ಷದ ಹಿಂದೆಯೇ ಮುಂದಾಗಿದ್ದರು. ಈಗ ಅದಕ್ಕೆ ಎಲ್ಲ ಸಕಲ ರೀತಿಯಾದಂತಹ ಸಿದ್ಧತೆಗಳು ಆರಂಭ ಆಗ್ತಾ ಇದ್ದಾವೆ. ಹೋಮಗಳು ನಡೆದಿದ್ದಾವೆ, ಇವತ್ತು ಪೂಜೆಗಳು ನಡೆದಿದ್ದಾವೆ. ಸಾಕಷ್ಟು ಜನರು ಭಾಗಿಯಾಗಿದ್ದಾರೆ ಕೂಡ. ಭಾಗಿಯಾಗಿ ಇದೊಂದನ್ನು ದಕ್ಷಿಣ ಅಯೋಧ್ಯೆಯನ್ನಾಗಿ ಮಾರ್ಪಡಿಸಬೇಕು, ಒಂದು ಪ್ರಸಿದ್ಧ ಕ್ಷೇತ್ರವನ್ನಾಗಿ ಮಾಡಬೇಕು. ಅಯೋಧ್ಯೆಗೆ ಹೋಗಿ ರಾಮನನ್ನು ನೋಡಲಿಕ್ಕಾಗದೇ ಇರುವಂಥವರು, ಅಷ್ಟು ಶಕ್ತಿ ಇಲ್ಲದೇ ಇರುವಂಥವರು ಇಲ್ಲಿಗೆ ಬಂದು ರಾಮಮೂರ್ತಿಯನ್ನು ಕಣ್ತುಂಬಿಕೊಳ್ಬೇಕು,